ಪ್ರೀತಿಯ ಮಕ್ಕಳಿಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕನ್ನಡದ ಕೆಲವೊಂದು ಪದಗಳನ್ನ ಹೇಗೆ ಓದೋದು ಮತ್ತು ಅವುಗಳ ಅರ್ಥವನ್ನು ತಿಳ್ಕೊಳ್ಳೋಣ. ಮೊದಲನೇದಾಗಿ ಸಹಬಾಳ್ವೆ. ಸ ಹ ಬ ಇಲ್ಲಿ ಬ ಲ ಏತ್ವ ಲೇಗೆ ವಾವತ್ತಿದೆ, ಹಾಗಾಗಿ ಇದನ್ನು ಳ್ವೆ ಅಂತ ಓದಬೇಕು. ಒಟ್ಟಾಗಿ ಇದನ್ನು ಸಹಬಾಳ್ವೆ ಅಂತ ಓದಬೇಕು. ಸಹಬಾಳ್ವೆ ಅಂದರೆ ಎಲ್ಲರೂ ಒಟ್ಟಾಗಿ ಜೀವನ ನಡೆಸೋದು, ಸಹಜೀವನ ಅಂತ ಇನ್ನೊಂದು ಅರ್ಥ. ನೆಕ್ಸ್ಟ್ ದಾ ಇಲ್ಲಿ ದಾ ನಾ ಗುಡಿಸು ನೀ ದಾನಿ. ದಾನಿ ಅಂದರೆ ಉಚಿತವಾಗಿ ಅಂದರೆ ಫ್ರೀಯಾಗಿ ಒಬ್ಬರಿಗೆ ಏನಾದರೂ ಕೊಟ್ಟರೆ ಅದನ್ನು ನಾವು ದಾನ ಅಂತ ಹೇಳ್ತೀವಿ. ಆ ಥರ ದಾನ ಮಾಡೋರನ್ನ ದಾನಿಗಳು ಅಂತ ಹೇಳ್ತೀವಿ. ನೆಕ್ಸ್ಟ್ ಹತ್ತಾರು. ಹ ತಾ ಇಲ್ಲಿ ತಾಗೆ ತಾವತ್ತಿದೆ, ರಾಕೊಂಬು ರು. ಹತ್ತಾರು ಅಂದರೆ 10ಕ್ಕಿಂತ ಜಾಸ್ತಿ ಅಂತ. ನೆಕ್ಸ್ಟ್ ಅ ಲಾಗುಡಿಸು ಲಿ ಲಾಕೊಂಬು ಲು. ಅಳಿಲು. ಅಳಿಲು ಅಂದರೆ ಸ್ಕ್ವಿರಿಲ್. ನೆಕ್ಸ್ಟ್ ನಷ್ಟ. ನಾ ಇದೆ, ಶಾಗೆ ಟಾವತ್ತಿದೆ. ಸೊ ಇದನ್ನು ನಾವು ನಷ್ಟ ಅಂತ ಓದಬೇಕು. ಯಾವುದೇ ಒತ್ತಕ್ಷರ ಇರುವ ಪದ ಇದ್ರೆ ಮೊದಲು ಮೂಲಾಕ್ಷರವನ್ನು ಪ್ರೊನೌನ್ಸ್ ಮಾಡಿ ನಂತರ ಒತ್ತನ್ನು ಪ್ರೊನೌನ್ಸ್ ಮಾಡಬೇಕು. ಸೊ ಇದನ್ನು ಹೇಗೆ ಪ್ರೊನೌನ್ಸ್ ಮಾಡಬೇಕು? ನಷ್ಟ ಅಂದರೆ ಲಾಸ್, ಇಂಗ್ಲೀಷ್ನಲ್ಲಿ ಲಾಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಪರಚು. ಪ ರ ಚಾಕೊಂಬು ಚು, ಪರಚು. ಪರಚು ಅಂದರೆ ಕೆರ್ಕೊಳ್ಳೋದು ಅಂತ. ನೆಕ್ಸ್ಟ್ ಅಂದರೆ ಇರುವೆ ಏನಾದರೂ ಕಚ್ಚಿದಾಗ ನಾವು ಕೆರಿತೀವಲ್ಲ ಅದು. ನೆಕ್ಸ್ಟ್ ಪಕ್ಷಿಗಳು. ಪ ಕ್ಷಿ ಗ ಲಾಕೊಂಬು ಲು. ಪಕ್ಷಿಗಳು. ಬರ್ಡ್ಸ್, ಇಂಗ್ಲೀಷ್ನಲ್ಲಿ ಬರ್ಡ್ಸ್ ಅಂತ ಹೇಳ್ತೀವಿ. ಪ ಗುಡಿಸು ಪಿ ಇದೆ, ಪಿಗೆ ರಾವತ್ತು ದೀರ್ಘ ಇದೆ. ಇದನ್ನು ನಾವು ಪ್ರೀ ಅಂತ ಹೇಳಬೇಕು. ತಾ ಗುಡಿಸು ತಿ ಯ, ಪ್ರೀತಿಯ. ಪ್ರೀತಿಯ ಅಂದರೆ ಪ್ರೀತಿಯಿಂದ ಅಂತ. ನೆಕ್ಸ್ಟ್ ಹ ಓತ್ವಾ ಹೋ ರ ಡಾಕೊಂಬು ಡು, ಹೊರಡು. ಹೊರಡು. ನೆಕ್ಸ್ಟ್ ಸ ಏತಂದೀರ್ಘ ಸೇ ವ ಕ ರು, ಸೇವಕರು. ನೆಕ್ಸ್ಟ್ ನ ಏತ್ವ ನೆ ರ ಲಾಕೊಂಬು ಳು, ನೆರಳು. ನೆರಳು ಅಂದರೆ ಶ್ಯಾಡೋ. ಗ ಮ ನಾ ಗುಡಿಸು ನಿ ಸಾಕೊಂಬು ಸು, ಗಮನಿಸು ಅಂದರೆ ಕಾನ್ಸಂಟ್ರೇಟ್ ಮಾಡು. ನೆಕ್ಸ್ಟ್ ಹ ಅನುಸ್ವಾರ ಚಾಗುಡಿಸು ಚಿ ಕಾ ಓತ್ವಾ ಕೋ ಮತ್ತೆ ಅನುಸ್ವಾರ ಡಾಕೊಂಬು ಡು, ಹಂಚಿಕೊಂಡು. ಹಂಚಿಕೊಂಡು ಅಂದರೆ ಶೇರ್ ಮಾಡಿಕೊಂಡು ಅಂತ. ನೆಕ್ಸ್ಟ್ ಜ ಓತ್ವಂದೀರ್ಘ. ಜ ಓತ್ವಂದೀರ್ಘ ಜೋ ರಾಕೊಂಬು ರು, ಮಾ ಇಲ್ಲಿ ಮಾ ಡಾಕೊಂಬು ಡು, ಜೋರು ಮಾಡು. ಜೋರು ಮಾಡು. ನೆಕ್ಸ್ಟ್ ತಾ ಓತ್ವಾ ತೋ ಅನುಸ್ವಾರ ದ ರೆ, ತೊಂದರೆ. ತೊಂದರೆ. ನೆಕ್ಸ್ಟ್ ಕೋಪ. ಕಾ ಓತ್ವಂದೀರ್ಘ ಕೋ ಪ, ಕೋಪ. ವ ತ ಅರ್ಕಾವತ್ತು ನಾ ಎತ್ವ ನೆ, ವರ್ತನೆ. ಅರ್ಕಾವತ್ಗೆ ರ ಸೌಂಡ್ ಇರುತ್ತೆ, ಮತ್ತು ಓದುವಾಗ ಫಸ್ಟ್ ಅರ್ಕಾವತ್ನ ಪ್ರೊನೌನ್ಸ್ ಮಾಡಿ ನಂತರ ಹಿಂದಿನ ಅಕ್ಷರನ ಪ್ರೊನೌನ್ಸ್ ಮಾಡಬೇಕು. ಹಾಗಾದರೆ ಇದನ್ನು ಹೇಗೆ ಓದಬೇಕು? ವರ್ತನೆ. ವರ್ತನೆ. ನೆಕ್ಸ್ಟ್ ರಕ್ಷಿಸು. ರ ಕ್ಷಿ ಸಾಕೊಂಬು ಸು, ರಕ್ಷಿಸು. ರಕ್ಷಿಸು ಅಂದರೆ ಸೇವ್ ಮಾಡು ಅಂತ. ನೆಕ್ಸ್ಟ್ ದ ಇಲ್ಲಿ ದ ರಾಗುಡಿಸು ರಿ, ಹ ಓತ್ವಂದೀರ್ಘ ಹೋ ಕ ರಾಕೊಂಬು ರು, ದಾರಿ ಹೋಕರು. ದಾರಿ ಹೋಕರು ಅಂದರೆ ರೋಡ್ಲಿ ಹೋಗ್ತಾ ಇರ್ತಾರಲ್ಲ ಅವ್ರನ್ನ ದಾರಿ ಹೋಕರು ಅಂತ. ಕಾಕೊಂಬು ಕು, ಕಾಕೊಂಬು ಕೂಗೆ ಇದ್ಯಾವತ್ತು? ಕಾವತ್ತು. ಕುಕ್ಕು. ಕುಕ್ಕು. ನೆಕ್ಸ್ಟ್ ಬಾಕೊಂಬು ಬು ತಾಗುಡಿಸು ತೀಗೆ ತಾವತ್ತು, ಬುತ್ತಿ. ಬುತ್ತಿ. ನಾ ಇಲ್ಲಿನ ಶ
ನಾಶ. ಬುತ್ತಿ ಅಂದರೆ ಆಹಾರದ ಗಂಟು, ಅಂದರೆ ಫುಡ್ನ ಪ್ಯಾಕ್ ಮಾಡಿರೋದನ್ನ ನಾವು ಬುತ್ತಿ ಅಂತ ಹೇಳ್ತೀವಿ. ನಾಶ. ನೆಕ್ಸ್ಟ್ ಕ ಇಲ್ಲಿ ಕ, ಪ ಇಲ್ಲಿ ಪ, ಡ ಕೊಂಬು ಡು. ಕಾಪಾಡು, ಕಾಪಾಡು. ಆಜ್ಞೆ, ಆಜ್ಞೆ. ಬೊಗಳು. ಕ ತ ಅರ್ಕಾವತ್ತು ವಾಗೆ ಯಾವತ್ತಿದೆ. ಕರ್ತವ್ಯ. ಆಗಲೇ ಹೇಳಿದಾಗೆ ಅರ್ಕಾವತ್ನ ಮೊದಲು ಪ್ರೊನೌನ್ಸ್ ಮಾಡಿ ನಂತರ ಹಿಂದಿನ ಅಕ್ಷರನ ಪ್ರೊನೌನ್ಸ್ ಮಾಡಬೇಕು. ಇಲ್ಲಿ ವಾಗೆ ಯಾವತ್ತಿದೆ. ಕರ್ತವ್ಯ, ಕರ್ತವ್ಯ. ನೆಕ್ಸ್ಟ್ ಕ ಚಾಕೊಂಬು ಚೂಗೆ ಚಾವತ್ತು, ಕಚ್ಚು. ಓ ನ ಕ ಟಾಗುಡಿಸು ಟೀಗೆ ಟಾವತ್ತು ಗೆ, ಒಣ ಕಟ್ಟಿಗೆ, ಒಣ ಕಟ್ಟಿಗೆ. ನೆಕ್ಸ್ಟ್ ಬೇ, ಬಾ ಏತ್ ಒಂದೀರ್ಘ ಬೇ, ಸ ರ, ಬೇಸರ. ರ ಹಾಗುಡಿಸು ಹಿ ತ, ರಹಿತ. ಗಾಕೊಂಬುಗು ಬಾಗೆ ಬಾವತ್ತು ಚೀಗೆ ಚಾವತ್ತು ಗುಬ್ಬಚ್ಚಿ, ಗುಬ್ಬಚ್ಚಿ. ಎಲ್ಲೆಲ್ಲಿ ಒತ್ತುಗಳಿದೆಯೋ ಆ ಅಕ್ಷರನ ನಾವು ಒತ್ತಿ ಹೇಳಬೇಕು, ಅದಕ್ಕೆ ನಾವು ಅದನ್ನು ಒತ್ತಕ್ಷರ ಅಂತ ಹೇಳಿ. ನೆಕ್ಸ್ಟ್ ಅರಚು, ಆ ರ ಚಾಕೊಂಬುಚು ಅರಚು. ಆ ರ ಮ ನ ಎತ್ವನೆ, ಅರಮನೆ. ಅನುಕೂಲ. ಅಂಚು, ಅಚ್ಚು ಅಂತ ಓದಬಾರ್ದು, ಇಲ್ಲಿ ಮಧ್ಯ ಅನುಸ್ವಾರ ಇದೆ, ಹಾಗಾಗಿ ಇದನ್ನು ನಾವು ಅಂಚು ಅಂತ ಓದಬೇಕು. ನೆಕ್ಸ್ಟ್ ಗ ಏತ್ ಒಂದೀರ್ಘ ಗೆ, ಲಾಗುಡಿಸು ಲಿ, ಗೇಲಿ. ಗೇಳಿ ಅಲ್ಲ ಗೇಲಿ, ಪ್ರೊನೌನ್ಸಿಯೇಷನ್ನ ನೀವು ಗಮನ ಇಟ್ಟು ಕೇಳಬೇಕು. ಗೇಲಿ. ಗೂಡು, ಗಾ ಕೊಂಬಿನಿಲಿ ಗು, ಡಾ ಕೊಂಬು ಡು, ಗೂಡು. ಕಾಗೆ. ವಿಶ್ರಾಂತಿ. ವಾಗುಡಿಸು ವಿ, ಶೈಲಿ ಶಾಗೆ ರಾವತ್ತು ಅನುಸ್ವಾರ, ತಾಗುಡಿಸು ತಿ, ವಿಶ್ರಾಂತಿ. ಹಿಂತಿರುಗು, ಹಿ ಅನುಸ್ವಾರ, ತಾಗುಡಿಸು ತಿ, ರಾಕೊಂಬೂರು, ಗಾಕೊಂಬುಗು, ಹಿಂತಿರುಗು. ಸಂತೋಷ. ಸ ಅನುಸ್ವಾರ, ತಾವೋತ್ ಒಂದೀರ್ಘ ತೋ, ಶ, ಸಂತೋಷ. ಗಿಡ ಮರ, ಗಿಡ ಮರ.